ವಿಂಗ್ ಕಮಾಂಡರ್ ರೌಡಿಸಂ ಪ್ರಕರಣ ಕಮಾಂಡರ್ ವಿರುದ್ಧ ದಾಖಲಾಯಿತು ಎಫ್ಐಆರ್. ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಪೊಲೀಸರೇ, ರೌಡಿ ಕಮಾಂಡರ್ ಬಂಧನ ಯಾವಾಗ? ಕೂಡಲೇ ವಿಂಗ್ ಕಮಾಂಡರ್ನ ಅರೆಸ್ಟ್ ಮಾಡಿ, ಕೂಡಲೇ ಈತನನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿ. ಕಮಾಂಡರ್ ಅಟ್ಟಹಾಸ ನೋಡಿ ರೊಚ್ಚಿಗೆದ್ದಿರೋ ಕರ್ನಾಟಕ. ಕನ್ನಡ ಪರ ಸಂಘಟನೆಗಳಿಂದ ಬಂಧನಕ್ಕೆ ಆಗ್ರಹ. ಪಶ್ಚಿಮ ಬಂಗಾಳ ಮೂಲದ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್, ಯುವಕನ ಮೇಲೆ ಹಲ್ಲೆ ನಡೆಸಿದಂತಹ ಶೀಲಾದಿತ್ಯ ಬೋಸ್, ಕನ್ನಡಿಗ ವಿಕಾಸ್ ಮೇಲೆ ಹಲ್ಲೆಯನ್ನ ನಡೆಸಿದಂತಹ ಶೀಲಾದಿತ್ಯ ಬೋಸ್, ನಿನ್ನೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹರಿಬಿಟ್ಟಿದ್ದು, ಕನ್ನಡಿಗರು ನನ್ನ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿಬಿಟ್ರು, ದೌರ್ಜನ್ಯ ಮಾಡಿಬಿಟ್ರು ಅಂತ ಹೇಳಿ ಒಂದಷ್ಟು ವಿಡಿಯೋಗಳನ್ನ ಹರಿಬಿಟ್ಟಿದ್ದು. ಅದಕ್ಕೆ ನಮ್ಮ ಪೊಲೀಸ್ನವರು ಕೂಡ ತಾಳಕ್ಕೆ ತಕ್ಕಂತೆ ಕುಂದಿದ್ದಾರೆ. ಏನಾಯ್ತು ನೆನೆ ಅಂತಂದ್ರೆ, ಗಲಾಟೆ ಆಗಿದೆ ಇಬ್ಬರ ಮಧ್ಯೆ ಆಗಿರುವಂತಹ ಗಲಾಟೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವಿಕಾಸ್ ಕುಮಾರ್ನನ್ನ ಬಂಧಿಸಿದ್ದಾರೆ. ಎಫ್ಐಆರ್ ದಾಖಲು ಮಾಡಿಕೊಂಡು ಬಂಧನ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾರು ಹಲ್ಲೆ ಮಾಡಿದ್ದು, ಯಾರು ಹಲ್ಲೆಗೆ ಒಳಗಾಗಿದ್ದು ಅನ್ನೋದು ನಿಮಗೂ ಕೂಡ ಗೊತ್ತಿರುವಂತಹ ವಿಚಾರ ಅಲ್ವಾ? ಇಲ್ಲಿ ಯಾರ ಮೇಲೂ ಕೈ ಆಯ್ತು ಅನ್ನೋದು ಗೊತ್ತಿರುವಂತಹ ವಿಚಾರ. ಸೊ ಹಾಗಾದ್ರೆ ಈಗ ಎಫ್ಐಆರ್ ಏನು ದಾಖಲು ಮಾಡಿದ್ರಿ, ಬಂಧನ ಯಾವಾಗ ಅಂತ ಹೇಳಿ, ಯುವಕನ ಮೇಲೆ ಹಲ್ಲೆ ನಡೆಸಿದಂತಹ ಶೀಲಾದಿತ್ಯ ಬೋಸ್ ಬಂಧನ ಯಾವಾಗ ಅಂತ ಹೇಳಿ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸತ್ಯಾಸತ್ಯತೆ ನೀವು ತಿಳ್ಕೊಳ್ಬೇಕಾಗಿತ್ತು. ಆರೋಪ ಮಾಡಿದ ತಕ್ಷಣ ನೀವು ಈ ರೀತಿಯಾಗಿ ಬಂಧಿಸಿರೋದು ಎಷ್ಟು ಸರಿ? ವಾಯುಸೇನೆಯ ವಿಂಗ್ ಕಮಾಂಡರ್ ಅಂತ ಅಂದ್ಬಿಟ್ರೆ ಅವ್ರಿಗೇನು ಕೊಂಬಿರುತ್ತಾ ಅಂತ ಹೇಳಿ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲಿಗೆ ಗಲಾಟೆ ಆಗಿದೆ. ಗಲಾಟೆ ಆದಂತಹ ಸಂದರ್ಭದಲ್ಲಿ ಶೀಲಾದಿತ್ಯ ಬೋಸ್ ಅವರೇ ಕೈ ಮಾಡಿದ್ದಾರೆ ಯುವಕನ ಮೇಲೆ. ಇದೀಗ ಸಿಸಿಟಿವಿ ಫುಟೇಜ್ಗಳು ಕೂಡ ಲಭ್ಯ ಆಗ್ತಾ ಇದೆ. ನಿಮಗೆ ಸಾಕ್ಷಿ ಸಿಕ್ಕಿದ್ಯಲ್ಲ, ಬಂಧನ ಯಾವಾಗ ಮಾಡ್ತೀರಿ ಅಂತ ಹೇಳಿ ಇದೀಗ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬರೀ ಕನ್ನಡಿಗರಿಗೆ ಅವಮಾನ ಆಗ್ತಾ ಇದೆ, ಬರೀ ಕನ್ನಡಿಗರೇ ಅವಮಾನವನ್ನು ಅನುಭವಿಸಬೇಕಾಗಿದೆ. ಯಾರೋ ಹೊರಗಿನವ್ರು ಬಂದು ಕನ್ನಡಿಗರ ಮೇಲೆ ಆರೋಪ ಮಾಡಿದ್ರೆ ಕನ್ನಡಿಗರೇ ಮೊದಲೇ ಆರೋಪಿಗಳಾಗ್ಬಿಡ್ತಾರೆ ಅಂತ ಹೇಳಿ ಇದೀಗ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ ಯುವಕ ವಿಕಾಸ್ ಮೇಲೆ ಅಂತ ಹೇಳಿ. ಎಫ್ಐಆರ್ ಏನೋ ದಾಖಲಾಗಿದೆ, ಬಂಧನ ಯಾವಾಗ ಅಂತ ಹೇಳಿ ಎಫ್ಐಆರ್ ಮಾಡ್ಕೊಳ್ಳೋದಕ್ಕೂ ಇದೀಗ ಪೊಲೀಸ್ ಅಧಿಕಾರಿಗಳು ಹಿಂದೆ ಮುಂದೆ ನೋಡ್ತಾ ಇದ್ರು. ಯಾವಾಗ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು, ಗ್ಯಾರಂಟಿ ನ್ಯೂಸ್ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಬಿತ್ತರ ಮಾಡಿತ್ತು, ಯಾವಾಗ ಬಂಧನ ಮಾಡ್ತೀರಿ ಅಂತ ಹೇಳಿ. ಇದೀಗ ಎಫ್ಐಆರ್ ಆಗಿದೆ, ಎಫ್ಐಆರ್ ಯಾವಾಗ ಆಗ್ತೀರಿ ಅಂತ ಕೂಡ ಕೇಳಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಈಗ ಎಫ್ಐಆರ್ ದಾಖಲಾಗಿದೆ, ಬಂಧನ ಯಾವಾಗ? ಯಾರೋ ಹೊರಗಡೆನವರು ಬಂದ್ರು, ಇಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ರು, ಅವ್ರು ಹೇಳಿದ್ದೇ ಸತ್ಯ ಅಂತ ಹೇಳಿ ನಂಬ್ಕೊಳ್ತಿರಲ್ಲ, ಯಾವಾಗ ಬಂಧಿಸ್ತೀರಾ ಶೀಲಾದಿತ್ಯರವರನ್ನ ಅಂತ ಹೇಳಿ ಇದೀಗ ಕನ್ನಡ ಪರ ಅಧಿಕಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ಪರ ಹೋರಾಟಗಾರರು Don't hit me! Shilanta, please! Shilanta, please! He's hit him so badly and he's not even... No! Listening! Shilanta! Shilanta, please! Shilanta, please! He behaved so badly that this person, he's abusing her. He's hit him so badly. He's telling me, man, na? Relax, bro. Just because you speak Kannada, it doesn't mean that you're bad people. You. Kannada tradition. Boss.